ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೋಂಪಲ್ಲಿ ರಮ್ಯಾ ಮಹೇಶ್. ಸಂಡೇ ವೆರೈಟಿಯಾಗಿ ತಿನ್ನಬೇಕು, ಬೇಗ ಆಗಬೇಕು ಅನ್ನೋರು ವಿಡಿಯೋ ನೋಡಿ. ನಮ್ಮ ಮೊದಲನೇ ರೆಸಿಪಿ ಬಂದು ಗೀ ರೈಸ್ ಮಾಡ್ತಾಯಿದ್ದೀನಿ. ಇದಾದರೆ ಬೇಗ ಆಗಿಬಿಡುತ್ತೆ. ನಾವು ಯಾವ ಮಸಾಲೆ ರುಬ್ಬುವಂಥ ಅವಶ್ಯಕತೆಯೂ ಇರೋದಿಲ್ಲ. ಸೊ ಇದಕ್ಕೆ ಫಸ್ಟು ಆಯಿಲು ಮತ್ತು ಸ್ವಲ್ಪ ತುಪ್ಪನ ಹಾಕ್ಕೊತಾ ಇದ್ದೀನಿ. ಈ ಎಣ್ಣೆ ತುಪ್ಪ ಮತ್ತು ಬಿಸಿ ಆದಮೇಲೆ ನಾವು ಜೀರಿಗೆ, ಚಕ್ಕೆ, ಲವಂಗ, 2 ಏಲಕ್ಕಿ, ಕಲ್ಲುವ್ವ, ಈ ಗರಂ ಮಸಾಲ ಪದಾರ್ಥಗಳೇನೇನಿದೆ ಎಲ್ಲ ಹಾಕ್ಕೋಬೇಕು. ಇದಕ್ಕೆ ಅರ್ಧ ಈರುಳ್ಳಿ ಹಾಕ್ಕೊಂಡಿದ್ದೀನಿ. ಕೊತ್ತಂಬರಿ, ಪುದೀನ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡು ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈರುಳ್ಳಿ ಸ್ವಲ್ಪ ಕೆಂಪಗಾದ್ಮೇಲೆ ಈ ಪುದೀನ ಎಲ್ಲ ಸ್ವಲ್ಪ ಬಾಡ್ದಂಗೆ ಆಗಿರುತ್ತೆ. ಆ ಟೈಮಲ್ಲಿ ಸ್ವಲ್ಪ ನಿಮಗೆ ಎಷ್ಟು ಅಕ್ಕಿ ಹಾಕ್ತೀವೋ ಅದರ ಡಬಲ್ಲು ನೀರು ಹಾಕೋಬೇಕಾಗತ್ತೆ. ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು 1 ನಿಂಬೆಹಣ್ಣನ್ನು ನಾನು ಇಲ್ಲಿ ಸ್ಕ್ವೀಸ್ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಹುಳಿ ಅಂಶ ಇದ್ದರೆ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ನಾವಿದಕ್ಕೆ ಅಕ್ಕಿನ ಮುಂಚೆನೇ ತೊಳೆದು ಒಂದು 10 ನಿಮಿಷನಾದರೂ ನೆನೆಸಿಟ್ಕೋಬೇಕು. ಆಗ ಅನ್ನ ಮೆತ್ತಗಾಗತ್ತೆ. ನಾನಿಲ್ಲಿ ಕಸ್ತೂರಿ ಮೇಥಿನ ಮರೆತಿದ್ದೆ, ಅದಕ್ಕೆ ಕೊನೆಯಲ್ಲಿ ಸೇರಿಸ್ತಾ ಇದ್ದೀನಿ. ಇನ್ನೇನು ನೀರು ಕುದೀತಾ ಇದೆ ಅನ್ನುವಾಗ ನಾವು ನೆನೆಸಿಟ್ಕೊಂಡಿರೋವಂಥ ಅಕ್ಕಿನ ಸೇರಿಸ್ಕೊಬೇಕು. ನಾವು ಅಕ್ಕಿ ಹಾಕಿದ್ಮೇಲೂ ಒಂದು ಕುದಿ ಬರೋ ತನಕ ಕಾಯಬೇಕಾಗತ್ತೆ. ಇನ್ನೇನು ನೀರು ಕುದಿಯೋಕ್ಕೆ ಸ್ಟಾರ್ಟ್ ಆಗಿದೆ ಅನ್ನೋವಾಗ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಒಂದು 3 ವಿಸಿಲ್ ಬರೋ ತನಕ ಬಿಟ್ಬಿಡಿ. ನಮ್ಮ ಸೆಕೆಂಡ್ ರೆಸಿಪಿ ಬಂದ್ಬಿಟ್ಟು ರಾಜ್ಮಾ ಕರಿ. ಸೊ ನಂತರ ರಾಜ್ಮಾ ಕಮ್ಮಿ ಇತ್ತು ಅಂತ ಕಡಲೆಕಾಳನ್ನು ಕೂಡ ಸ್ವಲ್ಪ ನೆನೆ ಹಾಕಿ ಇಟ್ಕೊಂಡಿದ್ದೆ. ನೆನೆಸಿರೋ ಕಾಳನ್ನ ಕುಕ್ಕರಲ್ಲಿ ಒಂದು 3 ವಿಸಿಲ್ ಕೂಗಿಸ್ಕೋಬೇಕಾಗತ್ತೆ. ಕಾಳುಗಳು ಬೇಯುವಾಗ ನಾವು ಸ್ವಲ್ಪ ಮಸಾಲೆ ಐಟಮ್ನ ರೆಡಿ ಮಾಡ್ಕೊಳ್ಳೋಣ. ಮಸಾಲೆಗೆ ಬಂದು ಸ್ವಲ್ಪ ಎಣ್ಣೆ, ಜೀರಿಗೆ, ಚಕ್ಕೆ, ಲವಂಗ, 1 ಏಲಕ್ಕಿನ ಹಾಕ್ಕೊಂಡಿದ್ದೀನಿ. ಮತ್ತು ಸ್ವಲ್ಪ ಗೋಡಂಬಿ ಹಾಕ್ಕೊಳ್ಳಿ, ತಿಕ್ನೆಸ್ ಚೆನ್ನಾಗಿ ಬರುತ್ತೆ. ಈ ರೆಸಿಪಿಗೆ ಸ್ವಲ್ಪ ಟೊಮೊಟೊ ಜಾಸ್ತಿ ಹಾಕ್ಕೋಬೇಕಾಗತ್ತೆ. ಈರುಳ್ಳಿ ಕಮ್ಮಿ ಹಾಕ್ಕೊಂಡ್ರೆ ನಡೆಯುತ್ತೆ. 2 ಒಣಮೆಣ್ಸಿನ್ಕಾಯಿನ ಹಾಕ್ಕೊಂಡಿದ್ದೀನಿ ನಾನು. ಈಗ ಇದು ಹುರಿದಾದ್ಮೇಲೆ ನಾವು ಅದನ್ನು ರುಬ್ಬಕ್ಕೆ ಎತ್ತಿಟ್ಕೊಳ್ಳೋಣ. ಮತ್ತು ಹುರಿದಿರೋ ಅಂಥ ಬಾಣಲಿಲೆ ಎಣ್ಣೆ, ಜೀರಿಗೆ, ಕಸ್ತೂರಿ ಮೇಥಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಚಕ್ಕೆ, ಸ್ವಲ್ಪ ಈರುಳ್ಳಿ ಮತ್ತು ಇದಕ್ಕೆ ನಾವೇನು ರುಬ್ಬಿರ್ತೀವಲ್ಲ ಆ ಮಸಾಲೆನ ಸೇರಿಸ್ಕೊಳ್ಳೋಣ. ಈ ಮಸಾಲೆನ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂಡಿದ ನಂತರ ಇದಕ್ಕೆ ನೀರನ್ನ ಸೇರಿಸ್ಕೋಬೇಕಾಗತ್ತೆ ಚೆನ್ನಾಗಿ ಬೇಯೋದಕ್ಕೋಸ್ಕರ. ಇದು ನೋಡಿ ಬೇಯ್ತಾ ಸ್ವಲ್ಪ ಕಲರ್ ಕಮ್ಮಿ ಆಗ್ತಾಯಿದೆ. ನಮಗೀಗ ಗ್ರೇವಿ ತಿಕ್ನೆಸ್ ನೋಡಿಕೊಂಡು ನಾವು ನೀರು ಸೇರಿಸ್ಕೋಬೇಕು. ನಾವು ಹಾಕಿರೋ ಗೋಡಂಬಿಯಿಂದ ಇದಕ್ಕೆ ಗ್ರೇವಿಗೆ ತಿಕ್ನೆಸ್ ಬರುತ್ತೆ. ಈಗ ಇದು ಚೆನ್ನಾಗಿ ಕುದ್ದಿದೆ. ನಾವು ಕುಕ್ಕರಲ್ಲಿ ಬೇಯಿಸ್ಕೊಂಡಿರೋಂಥ ಕಾಳುಗಳನ್ನ ಮಿಕ್ಸ್ ಮಾಡೋಣ. ಇನ್ನು ಇದು 3ನೇ ರೆಸಿಪಿ. ನಮ್ಮ 3ನೇ ರೆಸಿಪಿ ಬಂದು ಪನ್ನೀರ್ ಟಿಕ್ಕಾ ಮಾಡ್ತಾಯಿದ್ದೀನಿ. ನಾನು ಇದಕ್ಕೆ ಸ್ವಲ್ಪ ಕಡಲೆ ಹಿಟ್ಟು, ಗರಂ ಮಸಾಲ, ಉಪ್ಪು ಮತ್ತು ಅಚ್ಚ ಖಾರದ ಪುಡಿನ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಡ್ರೈ ಮಿಕ್ಸ್ ಆಗಿದ ತಕ್ಷಣ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ನಾವು ತಿಕ್ಕಾಗಿ ಕಲಿಸ್ಕೊಬೇಕಾಗತ್ತೆ. ಯಾಕಂದರೆ ನಾವು ಪನ್ನೀರ್ ಹಾಕಿದಾಗ ಆ ಪೀಸಸ್ಗೆ ಇದು ಮೇಲ್ಗಡೆ ಕೋಟಿಂಗ್ ಅಂಟ್ಕೋಬೇಕು ಚೆನ್ನಾಗಿ. ಈಗ ಸ್ವಲ್ಪ ಹಂಚನ್ನ ಕಾಯಕ್ಕಿಟ್ಟು ಅದ್ರ ಮೇಲೆ ತುಪ್ಪ ಹಾಕಿ ನಾವು ಪನ್ನೀರ್ ಟಿಕ್ಕಗಳನ್ನ ನೀಟಾಗಿ ರೋಸ್ಟ್ ಆಗೋದಕ್ಕೆ ಬಿಡಬೇಕು. ಇದನ್ನು 4 ಸೈಡು ನಾವು ಚೆನ್ನಾಗಿ ರೋಸ್ಟ್ ಮಾಡ್ಕೊಬೇಕು. ನಮಗೆ ಹೋಟೆಲಲ್ಲಿ ಇದನ್ನು ಸ್ಟಾರ್ಟರ್ಸ್ ಹಾಕಿ ಕೊಡ್ತಾರೆ, ಬಟ್ ಅದರಲ್ಲಿ ತುಂಬಾ ಕಲರ್ಸ್ ಹಾಕಿರ್ತಾರೆ. ನಾನೀಗ ಈ ಲಂಚ್ ಪ್ಲೇಟಲ್ಲಿ ಇದನ್ನು ಸೈಡ್ ಡಿಶಾಗಿ ಯೂಸ್ ಮಾಡ್ತಾಯಿದ್ದೀನಿ. ಟಿಕ್ಕ ರೆಡಿಯಾಗಿದೆ. ನಮ್ಮ 4ನೇ ರೆಸಿಪಿ ಬಂದು ಪೂರಿ. ಸೊ ಪೂರಿ ಆಲ್ಮೋಸ್ಟ್ ಎಲ್ಲರ ಮನೆಯಲ್ಲೂ ಮಾಡಿರ್ತಾರೆ, ಅದರ ರೆಸಿಪಿ ನಾನು ತೋರಿಸ್ತಿಲ್ಲ. ಸೊ ನಮ್ಮ ಲಂಚ್ ಪ್ಲೇಟಲ್ಲಿ ಪೂರಿ ಕೂಡ ಒಂದು ವೆರೈಟಿ ಆಗಿರುತ್ತೆ. ಸೊ ನಾವಿವಾಗ ಸರ್ವ್ ಮಾಡ್ಕೊಳ್ಳೋಣ. ಸಂಡೇ ಸ್ಪೆಷಲಾಗಿ ಹೋಟೆಲ್ಗೆ ಹೋಗಬಾರ್ದು, ಬಟ್ ವೆರೈಟಿಯಾಗಿ ತಿನ್ನಬೇಕು, ಲಂಚ್ ಪ್ಲೇಟು ಕಲರ್ಫುಲ್ಲಾಗಿ ಕಾಣಿಸ್ಬೇಕು ಅನ್ನೋರಿಗೆ ನಾನು ಈ ಲಂಚ್ ಪ್ಲೇಟ್ನ ಪ್ರೆಸೆಂಟ್ ಮಾಡ್ತಾಯಿದ್ದೀನಿ. 100% ಈ ಥರ ಟ್ರೈ ಮಾಡಿ. ನಿಮ್ಮ ಮನೇಲಿ ಎಲ್ಲರೂ ಇಷ್ಟಪಡ್ತಾರೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.